ಮಮ್ಮಿ ಏನು ಮಾಡ್ತಿದ್ದೀಯ ಮಮ್ಮಿ? ಅವರೆಬೇಳೆ ಸೋಸ್ತಾ ಇದ್ದೀನಿ ಕಣಮ್ಮ. ಅವರೆಬೇಳೆ ಸಾಂಬಾರು ಮಾಡಕ್ಕೆ. ಅವರೆಬೇಳೆ ಸಾಂಬಾರು ಮಾಡಕ್ಕೆ ಬರಲ್ಲಪ್ಪ ನನಗೆ. ಅವರೆಬೇಳೆ ಸಾಂಬಾರು ಮಾಡಕ್ಕೆ ಬರಲಿಲ್ಲ ಅಂದರೆ ನಾನೇ ನಿಂಗೆ ಹೇಳ್ಕೊಡ್ತೀನಿ. ಅವರೆಬೇಳೆ, ನುಗ್ಗೆ ಸೊಪ್ಪು, ಬದನೆಕಾಯಿ, ಆಲೂಗೆಡ್ಡೆ ಎಲ್ಲ ಥರದ ತರಕಾರಿ ಉಪಯೋಗಿಸಿ ಸಾಂಬಾರು ಮಾಡೋದು. ಈ ಸಾಂಬಾರು ಸೂಪರ್ ಆಗಿರುತ್ತದೆ. ಹೊಸ ರುಚಿ. ಸರಿ, ನಂಗೆ ಹೇಳ್ಕೊಡು ಮಮ್ಮಿ, ನಾನು ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಹೆಂಗೆ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೂಪರಾಗಿ ಬರುತ್ತೆ ಸಾಂಬಾರು. ಬನ್ನಿ ಫ್ರೆಂಡ್ಸ್, ಇವಾಗ ಅವರೆಬೇಳೆ ಸಾರಿಗೆ ಏನೇನು ಬೇಕು ಅಂತ ಹೇಳ್ಕೊಡ್ತೀನಿ. ಗುಂಟೂರು ಮೆಣಸಿಕಾಯಿ 10, ಬ್ಯಾಡಗೆ 10, 2 ಚಮಚ ಧನಿಯಾ, ಲವಂಗ, ಚಕ್ಕೆ ಇದಿಷ್ಟು ಹುರ್ಕೋಬೇಕು. ತೆಂಗಿನಕಾಯಿ, ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ತೆಂಗಿನಕಾಯಿ ಇದಿಷ್ಟು ರುಬ್ಕೊಳ್ಳೋದು. ಖಾರ ಆದಮೇಲೆ ಇದನ್ನು ಹಾಕಿ ರುಬ್ಕೋಬೇಕು. ತರಕಾರಿ ಆಲೂಗೆಡ್ಡೆ ಬದನೆಕಾಯಿನ ಹೆಚ್ಚು ಹಾಕ್ಕೊಳ್ಳೋದು. ನುಗ್ಗೆ ಸೊಪ್ಪು, ಅವರೆಬೇಳೆ ಇದು ಎಲ್ಲ ಆದಮೇಲೆ ಅವರೆಬೇಳೆ ಹಾಕಿದ್ಮೇಲೆ ತರಕಾರಿ ಎಲ್ಲ ಹಾಕಿ ಸೊಪ್ಪು ಹಾಕಿ ಖಾರ ಹಾಕಿ ಹುಚ್ಚಿದ್ರೆ ಸಾಂಬಾರು ರೆಡಿ. ಟೇಸ್ಟಿ ಫುಲ್ ಸಾಂಬಾರು ರೆಡಿ. ಇದನ್ನೆಲ್ಲ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲಿ. ಧನಿಯಾನು ಹಾಕೊಳ್ಳೋಣ. ಈ ಚಕ್ಕೆ ಲವಂಗ ಎಲ್ಲ ಲೋ ಫ್ಲೇಮಲ್ಲಿ ಹುರ್ಕೊಂಡು ತಗೊಳ್ಳೋಣ. ಲೋ ಫ್ಲೇಮಲ್ಲೇ ಕೆಂಪು ಹುರ್ಕೊಬೇಕು ಫ್ರೆಂಡ್ಸ್, ಹಂಗಾದರೆ ಚೆನ್ನಾಗಿ ಬರೋದು. ಯಾವುದೂ ಸೀದಿಸ್ಬಾರ್ದು. ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಹುರಿದು ತಗೋಬೇಕು. ಇದು ಫ್ರೆಶ್ ಆಗಿ ಮಾಡ್ತಾ ಇರೋದು ಅವರೆಬೇಳೆ ಸಾರಿಗೆ. ಫ್ರೆಶ್ ಆಗಿ ಮಾಡ್ಕೊಂಡಷ್ಟು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಘಮ ಬರ್ತಾ ಇದೆ, ಗಮ್ ಅಂತ. ಎಲ್ಲ ಒಂದು ಸಮಕ್ಕೆ ಫ್ರೈ ಆಗಬೇಕು, ಯಾವುದೂ ಸೀದ್ಕೋಬಾರ್ದು. ಅದು ಸೀದೋದ್ರೆ ಟೇಸ್ಟೇನೆ ಬೇರೆ ಆಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್. ಹೆಂಗೆ ಬರ್ತಾ ಇದೆ ಘಮ ಒಂದು ಕಡೆಯಿಂದ. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಈಗ ತಗೊಳ್ಳೋಣ. ಹುರಿದಿರುವಂಥ ಪದಾರ್ಥಗಳನ್ನು ಮೆಣಸಿನ್ಕಾಯಿ, ಧನಿಯಾ, ಚಕ್ಕೆ, ಲವಂಗ ಇಷ್ಟನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇವಾಗ ಖಾರದ ಪುಡಿ ಆಗಿದೆ ನೋಡಿ. ಈಗ ಈ ಥರ ಖಾರದ ಪುಡಿ ಬಂದೈತೆ. ಇದಕ್ಕೆ ಮಸಾಲೆ ಎಲ್ಲ ಈರುಳ್ಳಿ, ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಕೊತೀನಿ. ನೋಡೋಣ. ನಂತರ ಫ್ರೆಂಡ್ಸ್ ಇದನ್ನು ರುಬ್ಕೊಳ್ಳೋಣ. ಈರುಳ್ಳಿ ಹಾಕ್ತಿದ್ದೀನಿ, ಹಸಿ ಶುಂಠಿ ಹಾಕ್ಕೊಂಡು, ಮತ್ತು ಬೆಳ್ಳುಳ್ಳಿ, ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು, ಮತ್ತು ಕೊತ್ತಂಬರಿ ಸೊಪ್ಪು ಇವೆಲ್ಲ ಐಟಮ್ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ವಲ್ಲ ಆ ಪುಡಿನೂ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಷ್ಟಾಗಿದೆ ಖಾರ. ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಎಲ್ಲ ಹಾಕ್ಕೊಳ್ಳೋಣ ತೆಂಗಿನಕಾಯಿ. ಹಾಗೆ ಜೊತೆಲಿ ಟೊಮೊಟೊನೂ ಹಾಕ್ಕೊಳ್ಳೋಣ. ಇದು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಫುಲ್ ನುಣ್ಣಗಿರಬೇಕು ನೋಡಿ ಫ್ರೆಂಡ್ಸ್. ಇಷ್ಟಾಗಿದೆ. ಇಷ್ಟಾದರೆ ಸಾಕು. ಖಾರ ರುಬ್ಕೊಂಡಿದೆ. ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಚೆನ್ನಾಗಿ ಕಾಯಲಿ ಅದು. ಎಣ್ಣೆ ಕಾದಿದೆ. ಈಗ ಫ್ರೆಂಡ್ಸ್ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಸ್ವಲ್ಪ ಬೇಯಬೇಕಿದು. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳಿ.
ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ ಈರುಳ್ಳಿನ. ಲೋ ಫ್ಲೇಮಲ್ಲಿ ಬೆಂದರೆ ಚೆನ್ನಾಗಿರೋದು. ಯಾವುದೇ ಇವಾಗ ಅವರೇ ಬೇಳೆನ ಹಾಕೋಣ. ತೊಳೆದಿಟ್ಕೊಂಡಿದ್ದೀನಿ, ಇದನ್ನು ಹಾಕೋಣ ಒಗ್ಗರಣೆಗೆ. ಇದು ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆಲಿ. 1 ನಿಮಿಷ ಹುರ್ಕೊಂಡ್ರೆ ಸಾಕು. ಈಗ ಅದ್ರ ಜೊತೆಗೆ ನುಗ್ಗೆ ಸೊಪ್ಪು ಇದೆಯಲ್ಲ, ಇದನ್ನು ತೊಳೆದಿಟ್ಕೊಂಡಿದ್ದೀನಿ. ಬಿಡಿಯಾಗಿ ಬಿಡಿಸ್ಕೊಂಡು ಒಂದು ಸ್ವಲ್ಪನೇ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಬೇಕಿದು ನುಗ್ಗೆ ಸೊಪ್ಪು. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೇ ನುಗ್ಗೆ ಸೊಪ್ಪನ್ನ. ಅದು ಕಹಿ ಅಂಶ ಎಲ್ಲ ಹೋಗುತ್ತೆ. ನೋಡಿ ಮೇಡಮ್, ನೋಡಿ ಇದು ಇಷ್ಟ ಆಗಿದೆ. ಇದಕ್ಕೆ ಖಾರನ ಹಾಕೊಳ್ಳೋಣ ಎಲ್ಲವೇ. ಖಾರ ಎಲ್ಲ ಚೆನ್ನಾಗಿ ಬೇಯಬೇಕು, ಕಾಳಿಗೆ ಸೊಪ್ಪಿಗೆ ಎಲ್ಲ ಹೊಂದ್ಕೋಬೇಕು. ಅಲ್ಲಿವರೆಗೂ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ಈಗೆಲ್ಲ ಹೊಂದಿಕೆ ಆಗಬೇಕು. ನೋಡಿ ಎಲ್ಲ ಹೊಂದ್ಕೋತಾ ಇದೆ. ಒಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು, ಹೊಂದ್ಕೋಬೇಕು. 5 ನಿಮಿಷ ಬೇಯಲಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇದ್ರ ಜೊತೆಗೆ ಆಲೂಗೆಡ್ಡೆ ಬದನೆಕಾಯಿನೂ ಹಾಕೊಳ್ಳೋಣ. ಇದು ಚೆನ್ನಾಗಿ ಹೊಂದಿಕೆ ಆಗಬೇಕು ಖಾರದ ಜೊತೆಗೆ. ನೀಟಾಗಿ ತಿರುಗಿಸ್ಕೊಳ್ಳೋಣ. ಹಿಂಗೆ ಎಲ್ಲ ಕಡೆ ಚೆನ್ನಾಗಿ ಹೊಂದಿಕೆ ಆಗಬೇಕು. ಆಲೂಗಡ್ಡೆ ಬದನೆಕಾಯಿ ಎಲ್ಲ ಖಾರ ಎಲ್ಲ ಹಿಡಿಬೇಕು. ಕಾಳಿಗೆ, ಆಲೂಗೆಡ್ಡೆಗೆ, ಬದನೆಕಾಯಿಗೆ, ಸೊಪ್ಪಿಗೆ ಎಲ್ಲ ಹೊಂದಿಕೆ ಆದರೆ ಟೇಸ್ಟ್ ಆಗುತ್ತದೆ. ಇದು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಇದುವೆ ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ. ಇದು ಎಲ್ಲ ಹೊಂದಿಕೆ ಆಗಿ ಬೇಯ್ಕೊಂಡಿದೆ. ಖಾರ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನೀರು ಹಾಕ್ಕೊಳ್ಳೋಣ. ತೀರಾ ಗಟ್ಟಿನೂ ಬೇಡ, ತೀರಾ ತೆಳ್ಳನೂ ಬೇಡ, ಮೀಡಿಯಮ್ ಆಗಿರಲಿ. ಇದು ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಸಾಕು. ಮತ್ತು ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ನೋಡಿ ಇಷ್ಟಿದ್ರೆ ಸಾಕು. ಇವಾಗ ಇದನ್ನು ಎರಡು ವಿಷಲ್ಲು ಬರಲಿ ಫ್ರೆಂಡ್ಸ್. 2 ವಿಷಲ್. ಈಗ ಇದು ರೆಡಿ ಆಗಿದೆ. ಈ ನಮ್ಮ ಒಂದು ಅವರೆಬೇಳೆ ಸಾಂಬಾರು ರೆಡಿ ಆಗಿದೆ. ಈಗ ವಿಶಿಲನ್ನು ಕೂಗಿಸ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು. ಇದನ್ನ ಸರ್ವನ್ನ ಮಾಡ್ಕೊಳ್ಳೋಕೆ ಅನ್ನದ ಜೊತೆ ಅನ್ನನೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು. ಸಾರು ಕೂಡ ರೆಡಿ ಆಗಿದೆ. ನೋಡಿ ನೀಟಾಗಿ ಬಂದಿದೆ. ಎಷ್ಟು ನೀಟಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅವರೆಬೇಳೆ ಎಲ್ಲವೂ ಕೂಡ ಒಂದು ಇದರಲ್ಲೇ ಬೆಂದಿದೆ. ನೋಡಿ ಎಷ್ಟು ನೀಟಾಗಿ ಅವರೆಬೇಳೆ ಎಲ್ಲ ಕೂಡ ಬೆಂದಿದೆ. ಈ ಒಂದು ಬದನೆಕಾಯಿ ಅದು ಕೂಡ ಬೆಂದಿದೆ. ಆಲೂಗೆಡ್ಡೆ ಕೂಡ ಬೆಂದಿದೆ. ನೋಡ್ತಾ ಇರ್ಬೋದು. ಸಾಂಬಾರಲ್ಲಿ ಈ ರೀತಿ ಆಗಿದೆ. ಇದನ್ನ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ಈ ಒಂದು ಟೇಸ್ಟ್ ಹೆಂಗಿದೆ ಅಂತ ನಮ್ಮ ಡ್ಯಾಡಿ ಅವರು ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಡ್ಯಾಡಿ ಊಟ ಮಾಡ್ತಾ ಇದ್ದಾರೆ. ಹೇಗಿದೆಯಪ್ಪ ಈ ಒಂದು? ಆಗಿದೆ. ಚಿಕನ್ ಮಟನ್ ತಿಂದಾರಲ್ಲ, ಈ ಥರ ಮಾಡಿ ತಿನ್ನಿ. ಚಿಕನ್ ಮಟನ್ ಟೈಪ್ ಇದೆ ಸಾಂಬಾರು. ಸೂಪರ್ ಆಗಿದೆ. ಲೈಫ್ ಮಾಡಿ.